ನಾವೆಲ್ಲರೂ ಕೋಹಿನೂರ್ ವಜ್ರದ ಬಗ್ಗೆ ಒಂದಲ್ಲ ಒಂದು ಕಡೆ ಕೇಳಿಯೇ ಇರ್ತೇವೆ ಅಲ್ವೇ? 5,000 ವರ್ಷಗಳ ಸುದೀರ್ಘ ದಂತಕಥೆಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ವಿವಾದಕ್ಕೀಡಾದ ಮತ್ತು ಪ್ರಖ್ಯಾತವಾದ ವಜ್ರದ ಕಥೆ ಇದು. ಬನ್ನಿ, ಕೇವಲ ಒಂದು ಕಲ್ಲಿನ ಸುತ್ತ ಹೆಣೆದುಕೊಂಡಿರುವ ರಕ್ತಸಿಕ್ತ ಪಯಣದ ಆಳವಾದ ವಿಶ್ಲೇಷಣೆಗೆ ನೇರವಾಗಿ ಕಾಲಿಡೋಣ. ಈ ಕಲ್ಲಿಗೆ ಎಷ್ಟೊಂದು ಬೆರಗುಗಳಿಸುವ ಹೊಳಪಿದೆಯೋ ಅಷ್ಟೇ ಕರಾಳವಾದ ಶಾಪವೂ ಶತಮಾನಗಳಿಂದಲೂ ಅಂಟಿಕೊಂಡಿದೆ ಎಂಬ ಮಾತಿದೆ. ಇತಿಹಾಸದ ಪುಟಗಳನ್ನು ಒಮ್ಮೆ ತಿರುವಿ ಹಾಕಿದರೆ ಈ ವಜ್ರವನ್ನ ಹೊಂದಿದ್ದ ಪ್ರತಿಯೊಬ್ಬ ಪುರುಷ ಸಾಮ್ರಾಟನ ಸಾಮ್ರಾಜ್ಯವು ಅಂತಿಮವಾಗಿ ಮಣ್ಣು ಮುಕ್ಕಿದೆ ಅನ್ನೋದು ನಿಜಕ್ಕೂ ಬೆಚ್ಚಿಬೀಳಿಸುವ ಸಂಗತಿ. ನಮ್ಮ ಇಂದಿನ ಈ ಅವಲೋಕನದಲ್ಲಿ ಮುಖ್ಯವಾಗಿ ನಾವು 6 ಘಟ್ಟಗಳನ್ನು ನೋಡಲಿದ್ದೇವೆ. ಮೊದಲನೆಯದಾಗಿ ಅಮೂಲ್ಯ ರತ್ನದ ಮೂಲ, ಎರಡನೆಯದು ಮೊಘಲರು ಮತ್ತು ಮಯೂರ ಸಿಂಹಾಸನ, ಆಮೇಲೆ ಇದಕ್ಕೆ ಬೆಳಕಿನ ಪರ್ವತ ಎಂಬ ಹೆಸರು ಬಂದದ್ದು, ನಾಲ್ಕನೆಯದಾಗಿ ಸಿಖ್ ಸಾಮ್ರಾಜ್ಯಕ್ಕೆ ಮರಳುವಿಕೆ, ಅಲ್ಲಿಂದ ಬ್ರಿಟಿಷ್ ಕಿರೀಟದ ಕಡೆಗೆ ಪಯಣ ಮತ್ತು ಅಂತಿಮವಾಗಿ ಇಂದಿನ ಆಧುನಿಕ ಮಾಲೀಕತ್ವದ ವಿವಾದ. ಮೊದಲ ಘಟ್ಟ, ಅಮೂಲ್ಯ ರತ್ನದ ಮೂಲ. ಈ ರೋಚಕ ಕಥೆ ಭೂಮಿಯ ಆಳದಲ್ಲಿ ಸಿಕ್ಕ ಒಂದು ಸಾಮಾನ್ಯ ಕಲ್ಲಿನಿಂದ ಶುರುವಾಗಿ ಮಹಾನ್ ಸಾಮ್ರಾಜ್ಯಗಳ ದಾಹದ ವಸ್ತುವಾಗಿದ್ದು ಹೇಗೆ ಅಂತ ನೋಡೋಣ. 13ನೇ ಶತಮಾನದ ಕಾಕತೀಯ ರಾಜವಂಶದಿಂದ ಹಿಡಿದು 14ನೇ ಶತಮಾನದ ದೆಲ್ಲಿ ಸುಲ್ತಾನರು, 16ನೇ ಶತಮಾನದ ಮೊಘಲರು, 18ರ ಅಫ್ಶರಿದ್ ವಂಶ, 19ನೇ ಶತಮಾನದ ಸಿಖ್ ಸಾಮ್ರಾಜ್ಯ ಮತ್ತು ಅಂತಿಮವಾಗಿ ಬ್ರಿಟಿಷ್ ಕಿರೀಟ. ಈ ಒಂದೇ ಒಂದು ಕಲ್ಲು ಇಷ್ಟೆಲ್ಲ ಯುಗಗಳು, ಗಡಿಗಳು ಮತ್ತು ಸಾಮ್ರಾಜ್ಯಗಳನ್ನ ದಾಟಿ ಬಂದಿದೆ. ಇದು ಕೇವಲ ಕಲ್ಲಿನ ಪ್ರಯಾಣ ಖಂಡಿತ ಅಲ್ಲ, ಭಾರೀ ಐತಿಹಾಸಿಕ ಏರಿಳಿತಗಳ ಸ್ಪಷ್ಟ ನಕ್ಷೆ. ಇದರ ಹುಟ್ಟು ನಮ್ಮ ಆಂಧ್ರಪ್ರದೇಶದ ಕೊಲ್ಲೂರು ಗಣಿಗಳಲ್ಲಿ ಸರಿಸುಮಾರು 13ನೇ ಶತಮಾನದಲ್ಲಿ. ಅಚ್ಚರಿ ಅಂದರೆ ಇದರ ಮೂಲ ತೂಕ ಬರೋಬ್ಬರಿ 793 ಕ್ಯಾರೆಟ್ ಇತ್ತು. ಕಾಕತೀಯ ರಾಜರು ಇದನ್ನು ಭದ್ರಕಾಳಿ ದೇವಿಯ ಎಡಗಣ್ಣಿನಲ್ಲಿ ಇರಿಸಿದ ಕೂಡಲೇ ಈ ಅದ್ಭುತ ರತ್ನದ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತು. ದೆಹಲಿ ಸುಲ್ತಾನನ ಸೇನಾಪತಿ ಮಲಿಕ್ ಕಾಫೂರ್ ಇದನ್ನು ಲೂಟಿ ಮಾಡುವುದರೊಂದಿಗೆ ವಜ್ರದ ರಕ್ತಸಿಕ್ತ ಇತಿಹಾಸಕ್ಕೆ ಅಧಿಕೃತ ಚಾಲನೆ ಸಿಕ್ಕೇಬಿಟ್ಟು. ಎರಡನೇ ಘಟ್ಟ, ಮೊಘಲರು ಮತ್ತು ಮಯೂರ ಸಿಂಹಾಸನ. ವಜ್ರದ ಕಥೆ ಮೊಘಲ್ ಸಾಮ್ರಾಜ್ಯದ ಅತ್ಯಂತ ವೈಭವ ಮತ್ತು ಅಷ್ಟೇ ಕರಾಳ ದುರಂತಗಳ ಜೊತೆ ಹೇಗೆ ತಳುಕು ಹಾಕಿಕೊಂಡಿದೆ ಅನ್ನೋದನ್ನೀಗ ಗಮನಿಸೋಣ. ಒಮ್ಮೆ ಯೋಚನೆ ಮಾಡಿ, 1526ರ ಪಾಣಿಪತ್ ಕದನದ ನಂತರ ಸ್ವತಃ ಮೊದಲ ಮೊಘಲ್ ಚಕ್ರವರ್ತಿ ಬಾಬರ್ ತನ್ನ ಬಾಬರ್ನಾಮಾದಲ್ಲಿ ಈ ಕಲ್ಲಿನ ಬಗ್ಗೆ ಬರೆದ ಮಾತು ಇದು. ಇದರ ಮೌಲ್ಯ ಎಷ್ಟಿದೆ ಅಂದ್ರೆ ಇದು ಇಡೀ ಪ್ರಪಂಚಕ್ಕೆ ಒಂದು ದಿನದ ಊಟವನ್ನು ಒದಗಿಸಬಲ್ಲದು. ಕೇವಲ ಒಂದೇ ಒಂದು ಕಲ್ಲಿನ ಆರ್ಥಿಕ ಮೌಲ್ಯದ ಬಗ್ಗೆ ಇದ್ದ ಈ ಕಲ್ಪನೆಯೇ ಎಂಥವರನ್ನು ದಂಗಾಗಿಸುತ್ತೆ. ಆದರೆ ಇಲ್ಲೊಂದು ಬಹುದೊಡ್ಡ ಎಡವಟ್ಟಾಗುತ್ತೆ. ಶಾಜಹಾನನ ಕಾಲದಲ್ಲಿ ಮಯೂರ ಸಿಂಹಾಸನದ ಕಿರೀಟಪ್ರಾಯವಾಗಿದ್ದ ಈ ವಜ್ರ ಆಮೇಲೆ ಔರಂಗಜೇಬನ ಕೈ ಸೇರಿತು. ಅವನು ಇದನ್ನ ಮತ್ತಷ್ಟು ಸುಂದರಗೊಳಿಸೋಕ್ ಹೋಗಿ ಒಬ್ಬ ಅನನುಭವಿ ಒಡವೆಗಾರನ ಕೈಗೆ ಕೊಟ್ಟ. ಆತ ಮಾಡಿದ ಎಡವಟ್ಟಿನಿಂದ ಬರೋಬ್ಬರಿ 793 ಕ್ಯಾರೆಟ್ ಇದ್ದ ಆ ಬೃಹತ್ ವಜ್ರ ಒಡೆದು ಪುಡಿಯಾಗಿ ಕೇವಲ 186 ಕ್ಯಾರೆಟ್ಗೆ ಕುಸ್ತೋಯ್ತು. ನಿಜಕ್ಕೂ ಇದು ಒಂದು ಐತಿಹಾಸಿಕ ದುರಂತ. ಮೂರನೇ ಘಟ್ಟ, ಇದಕ್ಕೆ ಬೆಳಕಿನ ಪರ್ವತ ಅನ್ನೋ ಹೆಸರು ಹೇಗೆ ಬಂತು? ಮೊಘಲ್ ಸಾಮ್ರಾಜ್ಯ ದುರ್ಬಲ ಆಗ್ತಿದ್ದಂತೆ ಇರಾನ್ ಕಡೆಯಿಂದ ಒಬ್ಬ ಚಾಣಾಕ್ಷ ದಾಳಿಕೋರ ಬರ್ತಾನೆ. ಈ ಕಥೆ ಕೇಳಿದ್ರೆ ನಿಂಗೆ ಖಂಡಿತ ಆಶ್ಚರ್ಯ ಆಗತ್ತೆ. ದೆಹಲಿಯಲ್ಲಿ ಭಾರೀ ನರಮೇಧ ನಡೆಸಿದ್ದ ನಾದಿರ್ ಶಾಹನಿಗೆ ಚಕ್ರವರ್ತಿ ಮೊಹಮ್ಮದ್ ಶಾ ರಂಗೀಲಾ ಪೇಟದೊಳಗೆ ವಜ್ರ ಅಡಗಿಸಿಟ್ಟಿದ್ದಾನೆ ಅಂತ ಸುದ್ದಿ ಸಿಗುತ್ತೆ. ಆಗ ಅವನು ರಕ್ತಪಾತ ಮಾಡಲಿಲ್ಲ. ದರ್ಬಾರ್ನಲ್ಲಿ ಸ್ನೇಹದ ನಾಟಕವಾಡಿ ಸಂಭ್ರಮಾಚರಣೆಗಾಗಿ ನಾವಿಬ್ಬರು ಪೇಟ ಬದಲಾಯಿಸ್ಕೊಳ್ಳೋಣ ಅಂತ ಪ್ರಸ್ತಾಪ ಇಡ್ತಾನೆ. ಪಾಪ ರಂಗೀಲಾ ಒಪ್ಕೊಳ್ತಾನೆ. ಪೇಟ ಬಿಚ್ಚಿದ ತಕ್ಷಣ ವಜ್ರ ಕೆಳಗೆ ಬೀಳುತ್ತೆ. ನಾದಿರ್ ಶಾ ಅದನ್ನ ಸಲೀಸಾಗಿ ತನ್ನದಾಗಿಸ್ಕೊಳ್ತಾನೆ. ಹಾಗೆ ರಾಜನ ತಲೆಯಿಂದ ಪೇಟೆ ಕೆಳಗೆ ಬಿದ್ದಾಗ ಆ ಕಲ್ಲಿನ ಮೇಲೆ ಬೆಳಕು ಬಿದ್ದದ್ದೇ ತಡ ನಾದಿರ್ ಶಾಹನ ಬಾಯಿಂದ ಆಶ್ಚರ್ಯದಿಂದ ಹೊರಬಂದ ಪದವೇ ಕೋಹಿನೂರ್. ಪರ್ಷಿಯನ್ ಭಾಷೆಯಲ್ಲಿ ಇದರ ಅರ್ಥ ಬೆಳಕಿನ ಪರ್ವತ ಅಂತ. ಅಂದಿನಿಂದ ಆ ಅಮೂಲ್ಯ ರತ್ನ ಇಡೀ ಪ್ರಪಂಚದಲ್ಲಿ ಕೋಹಿನೂರ್ ಅಂತಲೇ ಚಿರಪರಿಚಿತವಾಯಿತು. ನಾಲ್ಕನೇ ಘಟ್ಟದಲ್ಲಿ ವಜ್ರ ಸಿಖ್ ಸಾಮ್ರಾಜ್ಯಕ್ಕೆ ಮರಳಿದ ಕತೆ. ಕೋಹಿನೂರ್ನ ಆ ಕರಾಳ ಶಾಪ ಸುಮ್ಮನಿರಲಿಲ್ಲ, ಅದು ಮತ್ತೆ ತನ್ನ ಆಟ ಶುರು ಮಾಡಿತ್ತು. ನಾದಿರ್ ಶಾಹಾನ್ಗೆ ಹುಚ್ಚು ಹಿಡಿಸಿ ಅವನ ಹತ್ಯೆ ಆದ ಮೇಲೆ ವಜ್ರ ಅಫ್ಘಾನ್ ದೊರೆ ಶಾಹ್ ಶುಜಾನ ಕೈಸೇರಿತು. ಅವನ ಪತ್ನಿ ವಫಾ ಬೇಗಂ ವಜ್ರದ ಬೆಲೆಯ ಬಗ್ಗೆ ಹೇಳಿದ ಮಾತು ಕೇಳಿ 4 ಬಲಶಾಲಿ ವ್ಯಕ್ತಿಗಳು 4 ದಿಕ್ಕುಗಳಿಗೆ ಕಲ್ಲು ಎಸೆದು ಆ ಇಡೀ ಜಾಗವನ್ನು ಚಿನ್ನದಿಂದ ತುಂಬಿಸಿದ್ರೂ ಅದು ಕೊಹಿನೂರಿನ ಮೌಲ್ಯಕ್ಕೆ ಸಮ ಆಗಲ್ಲ. ಮುಂದೆ ತನ್ನ ಗಂಡನ ಪ್ರಾಣ ಉಳಿಸಿದ ಲಾಹೋರಿನ ಮಹಾರಾಜ ರಂಜಿತ್ ಸಿಂಗ್ಗೆ ಕೃತಜ್ಞತೆಯ ಸಂಕೇತವಾಗಿ ಆಕೆ ಇದೇ ವಜ್ರವನ್ನು ಉಡುಗೊರೆಯಾಡಿ ಕೊಡ್ತಾಳೆ.
ಆ ಶಾಪದ ನಿಖರವಾದ ಮಾದರಿ ಹೇಗಿದೆ ಅನ್ನೋದನ್ನು ಸ್ವಲ್ಪ ಸ್ಪಷ್ಟವಾಗಿ ಗಮನಿಸೋಣ. ಈ ಕಲ್ಲನ್ನು ಧರಿಸಿದ ಪ್ರತಿಯೊಬ್ಬ ಪುರುಷ ರಾಜನೂ ಹೇಗೆಲ್ಲ ದುರಂತ ಅಂತ್ಯ ಕಂಡ ಅನ್ನೋದು ಮೈಜುಮ್ ಅನ್ಸತ್ತೆ. ನಾದಿರ್ ಶಾ ತೋಳಿಗೆ ಕಟ್ಟಿಕೊಂಡ, ಹುಚ್ಚನಾಗಿ ಸ್ವಂತ ಕಾವಲುಗಾರರಿಂದಲೇ ಹತ್ಯೆಯಾದ. ಶಾ ಶುಜಾ ತನ್ನ ಸ್ವಂತ ಸಹೋದರರಿಂದಲೇ ಪದಚ್ಯುತನಾಗಿ ಓಡಿ ಹೋಗ್ಬೇಕಾಯ್ತು. ಇನ್ನು ಮಹಾರಾಜ ರಂಜಿತ್ ಸಿಂಗ್ ಇದನ್ನ ಯುದ್ಧಭೂಮಿಗೂ ಹಾಕೊಂಡು ಹೋಗ್ತಿದ್ದ. ಕೊನೆಗೆ ಕಾಯಿಲೆಯಿಂದ ಹಾಸಗೆ ಹಿಡಿದ. ಅವನ ಸಾವಿನ ನಂತರ ಇಡೀ ಸಿಖ್ ಸಾಮ್ರಾಜ್ಯವೇ ಪತನವಾಯಿತು. 5ನೇ ಘಟ್ಟ ಬ್ರಿಟಿಷ್ ಕಿರೀಟದ ಕಡೆಗೆ ಪಯಣ. ಸಿಖ್ ಸಾಮ್ರಾಜ್ಯದ ಪತನದ ನಂತರ ವಜ್ರದ ಭೌಗೋಳಿಕ ನೆಲೆಯಲ್ಲಿ ಒಂದು ಶಾಶ್ವತ ಬದಲಾವಣೆಯಾಗುವ ಸಮಯ ಬಂದೇ ಬಿಟ್ಟಿತ್ತು. ಬ್ರಿಟಿಷರು ಸಿಖ್ ಸೈನ್ಯವನ್ನು ಸೋಲಿಸಿದ ಮೇಲೆ ಕೇವಲ 5 ವರ್ಷದ ಪುಟ್ಟ ಬಾಲಕ ದುಲೀಪ್ ಸಿಂಗಿಗೆ ವಾರ್ಷಿಕ 50,000 ಪೌಂಡ್ಗಳ ಪಿಂಚಣಿ ಕೊಡುವುದಾಗಿ ಘೋಷಣೆ ಮಾಡ್ತಾರೆ. ಪಾಪ ತಾಯಿಯಿಂದ ಆ ಮಗುವನ್ನ ದೂರ ಮಾಡಿ ಬಲವಂತವಾಗಿ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಿಸಿಕೊಂಡು ಕೊಹಿನೂರನ್ನು ಬ್ರಿಟಿಷರು ಅಧಿಕೃತವಾಗಿ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. 1850ರಲ್ಲಿ ಇದನ್ನ ಅತ್ಯಂತ ರಹಸ್ಯವಾಗಿ ಲಂಡನ್ಗೆ ಹಡಗಿನಲ್ಲಿ ಕಳುಹಿಸಲಾಯಿತು. ದಾರಿಯಲ್ಲಿ ಭೀಕರ ಚಂಡಮಾರುತಕ್ಕೆ ಸಿಲುಕಿ ಹಡಗು ಮುಳುಗು ಹಂತಕ್ಕೂ ಹೋಗಿತ್ತು. ಆದರೆ ಇಲ್ಲಿ ದೊಡ್ಡ ವಿಪರ್ಯಾಸ ಅಂದ್ರೆ, ಶತಮಾನಗಳ ಕಾಲ ಸಾವಿರಾರು ಜನರ ರಕ್ತಪಾತಕ್ಕೆ ಕಾರಣವಾಗಿದ್ದ ಈ ರತ್ನವನ್ನ ಲಂಡನ್ನ ಕ್ರಿಸ್ಟಲ್ ಪ್ಯಾಲೇಸ್ನಲ್ಲಿ ಪ್ರದರ್ಶನಕ್ಕಿಟ್ಟಾಗ ಬ್ರಿಟಿಷ್ ಸಾರ್ವಜನಿಕರಿಗೆ ತೀವ್ರ ನಿರಾಸೆ ಆಯಿತು. ಯಾಕೆಂದ್ರೆ ಅವರು ಊಹಿಸಿದಷ್ಟು ಹೊಳಪು ಆ ಕಲ್ಲಿಗೆ ಇರಲಿಲ್ಲ. ಜನರಿಗೆ ನಿರಾಸೆ ಆಯ್ತು ಅಂತ ಗೊತ್ತಾದಾಗ ರಾಣಿ ವಿಕ್ಟೋರಿಯಾ ಏನ್ ಮಾಡ್ಲು ಗೊತ್ತಾ? ಈ ವಜ್ರ ತಮ್ಮ ಕಿರೀಟಕ್ಕೆ ಸರಿಹೊಂದುವಂತೆ ಹಾಗೂ ಯುರೋಪಿಯನ್ನರ ಕಣ್ಣಿಗೆ ಆಕರ್ಷಕವಾಗಿ ಕಾಣಬೇಕು ಅಂತ ಅದನ್ನ ಮರು ಕತ್ತರಿಸಲು ಆದೇಶ ಕೊಡ್ತಾಳೆ. 38 ದಿನಗಳ ಕಾಲ ಆ ವಜ್ರವನ್ನು ಕತ್ತರಿಸಿ ತಿದ್ದಲಾಯಿತು. ಪರಿಣಾಮ 186 ಕ್ಯಾರೆಟ್ ಇದ್ದ ವಜ್ರ ತನ್ನ ಗಾತ್ರವನ್ನು ಮತ್ತಷ್ಟು ಕಳೆದುಕೊಂಡು ಇಂದು ನಾವು ನೋಡುವ ಕೇವಲ 105.6 ಕ್ಯಾರೆಟ್ಗೆ ಬಂದು ನಿಂತಿದೆ. ಕೊನೆಯ ಘಟ್ಟ ಆಧುನಿಕ ಮಾಲೀಕತ್ವದ ವಿವಾದ. ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಈ ವಜ್ರದ ಸುಟ್ಟ ಏನೆಲ್ಲ ನಡೀತಿದೆ ಅಂತ ನೋಡೋಣ. ಇಂದಿನ ಪರಿಸ್ಥಿತಿ ತುಂಬಾನೇ ಸಂಕೀರ್ಣವಾಗಿದೆ. ಆ ಹಳೆಯ ಶಾಪದಿಂದ ತಪ್ಪಿಸ್ಕೊಡೋಕೆ ಅಂತ ಬ್ರಿಟಿಷ್ ಕಿರೀಟದಲ್ಲಿ ಈ ವಜ್ರವನ್ನ ಕೇವಲ ಮಹಿಳಾ ರಾಜಮನೆತನದವರು ಮಾತ್ರ ಧರಿಸ್ತಾರೆ. ಆದರೆ ಮತ್ತೊಂದೆಡೆ ಭಾರತ್, ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಇರಾನ್ ಈ 4 ದೇಶಗಳು ಬೇರೆ ಬೇರೆ ಐತಿಹಾಸಿಕ ಆಧಾರಗಳ ಮೇಲೆ ವಜ್ರ ನಮ್ಗೆ ವಾಪಸ್ ಕೊಡಿ ಅಂತ ಕೇಳ್ತಿವೆ. ಆದರೆ ಯುನೈಟೆಡ್ ಕಿಂಗ್ಡಮ್ ಮಾತ್ರ ಇದು 150ಕ್ಕೂ ಹೆಚ್ಚು ವರ್ಷಗಳಿಂದ ನಮ್ಮ ಪರಂಪರೆಯ ಭಾಗ, ಹಸ್ತಾಂತರಿಸುವ ಪ್ರಶ್ನೆಯೇ ಇಲ್ಲ ಅಂತ ಕಡ್ಡಿಮುರಿದಂತೆ ಹೇಳ್ತಿದೆ. ಕಾನೂನು ಪ್ರಕಾರ ನೋಡಿದ್ರೆ ವಾಸ್ತವ್ಯ ಕೊಂಚ ಭಿನ್ನವಾಗಿದೆ. 2016ರಲ್ಲಿ ಈ ವಜ್ರವನ್ನ ಮರಳಿ ತರಬೇಕು ಅಂತ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿ ಸಲ್ಲಿಕೆ ಆಗಿತ್ತು. ಆಗ ಸರ್ಕಾರದ ಪರ ವಾದ ಮಂಡಿಸಿದ ಸಾಲಿಸಿಟರ್ ಜನರಲ್ ಅವರು ಐತಿಹಾಸಿಕ ದಾಖಲೆಗಳ ಪ್ರಕಾರ ಇದು ಲಾಹೋರ್ ಒಪ್ಪಂದದ ಮೂಲಕ ಕಾನೂನುಬದ್ಧವಾಗಿ ವರ್ಗಾಯಿಸಲ್ಪಟ್ಟಿದೆ, ಕದ್ದಿದ್ದಲ್ಲ ಅಂತ ಸ್ಪಷ್ಟಪಡಿಸಿದರು. ಇದೇ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಕಳ್ಳತನದ ವಾದವನ್ನು ತಳ್ಳಿಹಾಕಿತು. ಇದರಿಂದಾಗಿ ವಜ್ರವನ್ನು ವಾಪಸ್ ತರುವ ಕಾನೂನು ಹೋರಾಟ ಮತ್ತಷ್ಟು ಜಟಿಲವಾಯಿತು. ಸರಿ, 5,000 ವರ್ಷಗಳ ರಕ್ತಪಾತ, ದ್ರೋಹ ಮತ್ತು ಮಣ್ಣುಪಾಲಾದ ಮಹಾನ್ ಸಾಮ್ರಾಜ್ಯಗಳ ಇತಿಹಾಸವನ್ನು ನೋಡಿದಾಗ ನಮ್ಮ ತಲೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಕಾಡುತ್ತಲ್ವೇ? ನಿಜಕ್ಕೂ ಈ ಬೆಳಕಿನ ಪರ್ವತ ಯಾರಿಗೆ ಸೇರಿದ್ದು? ಶಾಪಗ್ರಸ್ತವಾಗಿರುವ ಈ ಕಲ್ಲನ್ನ ಯಾರಾದರೂ ನಿಜವಾಗಿಯೂ ತಮ್ಮದೆಂದು ಹೇಳಿಕೊಳ್ಳಲು ಸಾಧ್ಯವೇ? ಅಥವಾ ಅದನ್ನು ಅತಿಯಾಗಿ ಬಯಸುವ ಪ್ರತಿಯೊಬ್ಬರನ್ನು ಅದು ಆಪೋಷಣ ತೆಗೆದುಕೊಳ್ಳುತ್ತದೆಯಾ? ಈ ಒಂದು ಆಳವಾದ, ಉತ್ತರವಿಲ್ಲದ ಪ್ರಶ್ನೆಯೊಂದಿಗೆ ಇಂದಿನ ಈ ಇತಿಹಾಸದ ಅವಲೋಕನವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ.